ಪ್ರಸನ್ನ ಅಲ್ಲಿ ನೋಡು, ಮೊನ್ನೆ ನಾವು ಸ್ಟೇಷನ್ ನೋಡ್ದಲ್ಲ, ನಮ್ ಕಾಲೇಜ್ಗೆ ಬಂದಿದ್ದಾಳು. ಇವನ್ ಬೇರೆ ಬಂದಿದ್ದಾನಲ್ಲ. ಕಮಾನ್. ಭವ, ಕಾರ್ನ ಪಾರ್ಕಿಂಗ್ ಅಲ್ಲಿ ಇರಿಸಿ, ಓಡಾಡೋರಿಗೆ ತೊಂದರೆ ಆಗೋಲ್ವಾ? ಪ್ರೇಮ, ನನ್ನ ವಿಷಯ ನಿನಗಿನ್ನೂ ಗೊತ್ತಿಲ್ಲ. ಈ ಏರಿಯಾದಲ್ಲೇ ನನ್ನ ಹೆಸರು ಹೇಳಿದ್ರೆ ಗಡಗಡ ಅಂತ ನಡಕ್ತಾರೆ. ನನ್ನ ಯಾವನ್ ಕೇಳೋನು? ಬಾ ಪ್ರಿನ್ಸಿಪಾಲ್ ನೋಡೋಣ. ದೇವ್ರೆ, ಇವಳ ನಮ್ ಕ್ಲಾಸ್ಗೆ ಬರೋಕ್ ಮಾಡಪ್ಪ. ರಾಜಕುಮಾರಿ ಏನ್ರಯ್ಯ, ಇದೇ ಕ್ಲಾಸ್ ರೂಮ್ ಡ್ಯಾನ್ಸಿಂಗ್ ಆಲ್. ಐ ವಾಂಟ್ ಡಿಸಿಪ್ಲೈನ್. ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್. ನೀ ಯಾಕಮ್ಮ ನಿಂತ್ಕೊಂಡೆ? ಸ್ಟ್ಯಾಂಡ್ ಅಪ್ ಅಂದ ಬೆಂಚ್ ಅಂದ್ರಿ. ನಿನಗೆಲ್ಲ ಹೇಳಿದ್ರು, ಕೂತ್ಕೊಳಮ್ಮ. ಥ್ಯಾಂಕ್ ಯು ಸರ್. ಏ ಪ್ರಸನ್ನ, ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್. ಸರ್, ಇದು ಪ್ರೈಮರಿ ಸ್ಕೂಲ್ ಅಲ್ಲ, ಕಾಲೇಜು. ಪ್ರಸನ್ನ, ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್. ರಾಜಾ, ಏನು ಮಾಡೋದು? ಸರ್, ನಿಮ್ಗೊಬ್ಳು ಮಗಳಿದ್ದಾಳಲ್ವಾ? ಹೌದು. ಅವಳ ಹೆಸರು ಮೇನಕ. ವಯಸ್ಸು 18. ಡೈಲಿ ಶಾರ್ಟ್ ಅಂಡ್ ಟೈಪಿಗೆ ಹೋಗ್ತಾಳೆ. ನಮ್ ಬಿದಿಲೇ ಹೋಗ್ಬೇಕು, ನಮ್ ಬಿದಿಲೇ ಬರ್ಬೇಕು. ಅವಳು ಸಾಯಂಕಾಲ ಒಬ್ಳೆ ಬರ್ಬೇಕಾದ್ರೆ ಏನೇ ಮಾಡ್ತೀರಿ? ಲವ್ ಲೆಟರ್ ಬರೀತೀವಿ, ಜಡೆ ಎಳಿತೀವಿ, ಚೇಷ್ಟೆ ಮಾಡ್ತೀವಿ. ಈ ವಿಷಯ ಊರವ್ರಿಗೆಲ್ಲ ಗೊತ್ತಾದ್ರೆ ಆಮೇಲೆ ನಿಮ್ಮ ಮಗಳನ್ನ ಯಾರು ಮದುವೆ ಆಗ್ತಾರೆ? ಈಗ ಹೇಳಿ. ಈಗ ಹೇಳಿ. ಸ್ಟ್ಯಾಂಡ್ ಅಪ್, ಸಿಟ್ ಡೌನ್. ಪರ್ಸನಲ್ ವಿಷಯ ಕ್ಲಾಸ್ ರೂಮಲ್ಲಿ ಮಾತಾಡ್ಕೊಡ್ದು. ನಿಮ್ ಸೀಟೆಲ್ಲ ಕೂತ್ಕೊಳ್ಳಿ. ನಿಮಗೆಲ್ಲ ಪಾಠ ಹೇಳೋದಕ್ಕಿಂತ ಸುಮ್ಮನೆ ಅಟೆಂಡೆನ್ಸ್ ಹಾಕಿ ಹೋಗೋದು ಒಳ್ಳೇದು. ಸರ್, ನೀವು ಆ ಕೆಲಸ ಮಾಡಿ. ಡೈಲಿ ಮಾರ್ನಿಂಗ್ ಶೋ, ನೂನ್ ಶೋ ನೋಡ್ಕೊಂಡು ಜಾಲಿಯಾಗಿ ಮನೆಗೆ ಹೋಗ್ತೀವಿ. ಮೇ ಐ ಕಮಿಂಗ್ ಸರ್? Yes. ಐ ಆಮ್ ನ್ಯೂ ಅಡ್ಮಿಷನ್. Come in. Yes, new admission. What's your name? ಐ ಆಮ್ ಪ್ರೇಮ ಸರ್. Before you are entering the classroom, you have to tell your name. You understand? ಐ ಆಮ್ ಸಾರಿ ಸರ್. All right. Go and take your seat. ಈ ಪ್ರಸನ್ನ ನಮ್ಮ ಕ್ಲಾಸ್ಗೆ ಬಂದ್ಬಿಡ್ಲು ಕಣೋ. My dear student, today I am going to take the literary works of William Shakespeare. Now, I tell the story about Hamlet. Why don't you tell about Romeo and Juliet? Good suggestion. Thank you, sir. ಸರ್, ರೋಮಿಯೋ ಜೂಲಿಯಟ್ ಬರ್ದಿದ್ದು ಶೇಕ್ಸ್ಪಿಯರಾ? ಇಲ್ಲ, ನಿಮ್ ತಾತ ಶೇಷಗಿರಿ. Now, I come to the point. Romeo and Juliet, a very important love story, as evergreen story of William Shakespeare. A true love of two tender hearts. Even today, very interest to the youth. Romeo, mad about Juliet. And Juliet also. You know what happens to their life. Hey Raja, lesson kade gamana kodde elli nodta idea neenu? ಜೂಲಿಯಟ್ ನ ನೋಡ್ತಾ ಇದ್ದೀನಿ. What? That is not proper answer to me. Stand up on the bench. Raja! ಕೂಗ್ರಿ, ಎಷ್ಟು ಬೇಕಾದ್ರೂ ಕೂಗ್ರಿ. ಇವತ್ತೇ ಕೊನೆದಾಗ ಕೂಗ್ಬಿಡಿ. ಯಾಕೆಂದ್ರೆ ಮುಂದೆ ನೀವು ಕೂಗಕ್ಕೆ ಆಗಲ್ಲ. ನಾಳೆ ರಿಸಲ್ಟ್ ಬಂದಾಗ ಅಳಬೇಕಾಗತ್ತೆ. ಅಕಸ್ಮಾತ್ ಪಾಸ್ ಆಗಿ ಹೊರಗೆ ಬಂದಾಗ ಕೆಲಸ ಸಿಗದೆ ಅಳಬೇಕಾಗತ್ತೆ. ಇಡೀ ಜೀವಮಾನವೆಲ್ಲ ಮನೇಲಿ ಕೂತ್ಕೊಂಡು ಅಳಬೇಕಾಗತ್ತೆ. ಎಲ್ರಯ್ಯ, ನಾವೆಲ್ಲ ಸ್ಟೂಡೆಂಟ್ ಆಗಿದ್ದಾಗ 100% ಪಾಸ್ ಆಗ್ತಾ ಇದ್ವಿ. ನಮ್ ರಿಸಲ್ಟ್ ಕೇಳಿ ಎಲ್ಲ ಲೆಕ್ಚರರ್ಸ್ ಆನಂದ ಭಾಷಣ ಹಾಕೋರು. ವೈ? ವಿ ಯೂಸ್ ಟು ಗಿವ್ ರೆಸ್ಪೆಕ್ಟ್ ಟು ಅವರ್ ಟೀಚರ್. ಆದ್ರೆ ನೀವು ಲೆಕ್ಚರರ್ಸ್ ಕಣ್ಣೀರ್ ಹಾಕಿಸ್ತೀರಾ? ಒಂದ್ ಹೇಳ್ತೀನಿ, ವಿದ್ಯಾರ್ಥಿಗಳು ಯಾವಾಗಲೂ ಗುರುಗಳ ಆಶೀರ್ವಾದ ತಗೋಬೇಕು ಹೊರತು ಶಾಪ ತಗೋಬಾರ್ದು.
ಈ ಲಕ್ಷ್ಮೀ ನಾರಾಯಣನ್ನ ಲಕ್ಷ್ಮೀ ನರಸಿಂಹ ಆಗಕ್ ಬಿಡಬೇಡಿ. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್ ಟು ಯು ಆಲ್. ಹೇಗಿದೆ ನಮ್ಮೂರು ಕಾಲೇಜ್? ಕಾಲೇಜೇನೋ ಚೆನ್ನಾಗೇ ಇದೆ, ಅದ್ರಲ್ಲಿ ಬರೋರೇ ಸರಿ ಇಲ್ಲ. ಯಾಕೆ, ಏನಾಯ್ತು? ಎಂದು ಹುಡುಗಿರ್ ಮುಖನ ನೋಡ್ದೇ ಇರೋ ತರ ಒಳ್ಳೆ ಕಣ್ಣು ಬಾಯಿ ಬಿಟ್ಕೊಂಡು ಹೇ ಅಂತ ನೋಡ್ತಿರ್ತಾರೆ. ಹುಡುಗಿ ಲಕ್ಷಣವಾಗಿದ್ರೆ ಎಲ್ರು ನೋಡ್ತಾರೆ, ಅದ್ರಲ್ಲಿ ತಪ್ಪೇನಿದೆ? ಅಕ್ಕ, ನೀನ್ ಹೇಳೋ ನೋಟನೇ ಬೇರೆ, ಅವ್ರ ನೋಟನೇ ಬೇರೆ. ಯಾವ ನೋಟ ಪ್ರೇಮ? ನಮ್ ಕಾಲೇಜಿಗೆ ಬರೋ ಕೋತಿಗಳು. ಅಂದ್ರೆ ನಿಮ್ ಕಾಲೇಜಿಗೆ ಕೋತಿಗಳು ಬರ್ತವಾ? ಭಾವ, ಕೋತಿಗಳು ಅಂದ್ರೆ ನಮ್ ಕಾಲೇಜಿಗೆ ಬರೋ ಹುಡುಗ್ರು. ಓಹೋ, ಯಾರಾದ್ರೂ ನಿನ್ ಹತ್ರ ಬಾಲ ಬಿಚ್ಚಿದ್ರ? ನನ್ ಹತ್ರ ಯಾರಾದ್ರೂ ಬಾಲ ಬಿಚ್ಚಿದ್ರೆ ಕಚ್ಚಕ್ಕಂತ ಕತ್ತಾಕ್ಬಿಡ್ತೀನಿ. ಅತ್ತೆ, ಇದೇನ್ ರಾಜಾ, ಇಷ್ಟ ಬೇಗ ಎದ್ಬಿಟ್ಟಿದ್ಯಾ? ಇವತ್ ನಾನೇ ಎಲ್ರ ಮನೆಗೆ ಹೋಗಿ ಹಾಲು ಕೊಟ್ಟು ಬರ್ತೀನಿ. ಬೇಡ ಬೇಡಪ್ಪ, ನೀನ್ ಕಾಲೇಜ್ ಹೋಗೋ ಹುಡುಗ ಮನೆಗೆ ಹಾಲ್ ಹಾಕಿದ್ರೆ ಗೇಲಿ ಮಾಡ್ತಾರೆ ಅಂತ ನೀನ್ ಅವತ್ ಹೇಳಿಲ್ಲ? ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ಏನಾಯ್ತು ರಾಜಾ? ನಮ್ಮ ಅಪ್ಪ ಕನ್ಸಲ್ ಬಂದು, ಲೋ ಬುಡ್ಡಿ ಮಗನೇ, ನಿಮ್ಮ ಅತ್ತೆ ಒಬ್ಳೆ ಕಷ್ಟ ಪಡ್ತಿದ್ದಾಳೆ, ನೀನ್ ಸೋಂಬೇರಿಯಾಗಿ ಮಲಗಿದ್ಯಾ, ನಾಳೆ ಹೋಗಿ ನೀನೇ ಹಾಲು ಹಾಕ್ಬಿಟ್ ಬಾ ಅಂತ ಆರ್ಡರ್ ಮಾಡಿದ್ದಾರೆ. ಅದಕ್ಕೆ ಇವತ್ತಿನಿಂದ ನಾನೇ ಎಲ್ರ ಮನೆಗೆ ಹೋಗಿ ಹಾಲು ಹಾಕ್ಬಿಟ್ಟು ಬರ್ತೀನಿ. ಹಾಗಾದ್ರೆ ಮೊದಲು ಎದುರುಗಡೆ ಮನೆಗೆ ಹೋಗಿ ಹಾಲ್ ಹಾಕ್ಬಿಡ್ಬಿಡು ರಾಜಾ. ಸರಿ ಅತ್ತೆ, ಸರಿ. ಅಮ್ಮ ಹಾಲು, ಅಮ್ಮ ಹಾಲು. ಛೇ, ಏನೋ ಇವನು ಒಳ್ಳೆ ಬಿಕ್ಸ್ಟೋರ್ ತರ ಅಮ್ಮ ಹಾಲು ಅಂತವನೆ. ಒಳ್ಳೆ ಮಾಡರ್ನ್ ಆಗಿ ಮಮ್ಮಿ ಮಿಲ್ಕ್ ಅಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ನಾನಾಗೆ ನನ್ ಸ್ಟೈಲೇ ಬೇರೆ ತರ ಇರ್ತಿತ್ತು. ಅಮ್ಮ ಹಾಲು. ಓ, ನೀವ್ ಹಾಲು ವ್ಯಾಪಾರ ಬೇರೆ ಮಾಡ್ತೀರಾ? ಹೌದು. ನೀವು ತುಂಬಾ ಸಿಂಪಲ್, ನಿಮ್ಮನ್ ಕಂಡ್ರೆ ತುಂಬಾ ಇಷ್ಟ. ಹೌದಾ? ಹಾಲು ಹಾಕಿ. ಅಮ್ಮ ಹಾಲು, ಅಮ್ಮ ಹಾಲು. ಯಾಕೆ ಹಾಕೋಕೊಳ್ತೀಯ? ಈ ಮನೇಲಿ ಯಾರು ಕ್ಯೂಡ್ರಿಲ್ಲ. ಹಾಲು ಹಾಕ್ಬಿಟ್ಟು ಹೋಗು. ಇವಳೆಲ್ ಬೀಳ್ತಾಳೆ ಅವನ್ ಬಲೆಗೆ. ಮತ್ತೆ ನಾಳೆ ಬಂದು ಹೀಗೆಲ್ಲ ಕೂಗ್ಬೇಡ, ಮೆತ್ತಿಗೊಂದ್ಸಾರಿ ಕರೆದ್ರೆ ಸಾಕು, ಗೊತ್ತಾಯ್ತಾ? ಗೊತ್ತಾಯ್ತು. ರಾಜ, ಆಯ್ತಾ ಮುಖಕ್ ಮಂಗ್ಲಾಡ್ತಿ? ಮಸಿ ಚೆನ್ನಾಗಿ ಬರದ್ಲಾ? ಎಷ್ಟ್ ಚೆನ್ನಾಗಿ ಮಾತಾಡಿದ್ಲು ಗೊತ್ತೇನಾ? ಹೌದಾ, ನಾನ್ ನೋಡ್ತಾನೆ ಇದ್ದೆ. ಅದಕ್ಕೆ ಮನೆ ಹತ್ರ ಬೇಡ, ಕಾಲೇಜ್ ಹತ್ರ ಬಾ ಮಾತಾಡೋಣ ಅಂದ್ಲು. ಏನ್ರಿ ಮ್ಯಾನರ್ಸ್ ಅನ್ನೋದು ಗೊತ್ತಿಲ್ಲ ನಿಮ್ಗೆ? ಮುಂದೆ ಹೋಗ್ರಿ, ಹಿಂದೆ ಇರ್ತೀರಲ್ರಿ ನೀವು. ಏನ್ ಸ್ವಾಮಿ, ರಾಮ ಹತ್ರ ಬಂತ? ಇನ್ನು ಮುಂದೆ ರೀ. ಸರಿ ಸರಿ. ಟಿಕೆಟ್ ಎಲ್ಲ ನಿಂದು ಏನ್ ಪಾಸು? ಇಳ್ಕೊಳ್ಳಿ ಜಲ್ದಿ ಇಳ್ಕೊಳ್ಳಿ, ಹತ್ರ ನೀವು. ಸ್ವಾಮಿ, ರಾಮ ಹತ್ರ ಬಂತ ಸ್ವಾಮಿ? ರೀ, ಇನ್ನ ಮುಂದೆ ಇದಾರೆ. ರಾಮಂದ್ರ ಆಗಿ 2 ಸ್ಟಾಪ್ ಆಯ್ತಲ್ರಿ. ಯಾಕೆ ಸ್ವಾಮಿ ಎಳ್ಳೂರ್ ಕಡೆ ಸುಳ್ಳು ಹೇಳ್ತೀರಾ? ಯಾವ ರಾಮಂದಿರ ರೀ? ಶ್ರೀರಾಮಂದ್ರ ಸ್ವಾಮಿ. ಓ, ಅದ ಆಗ್ಲೇ ಹೋಯ್ತಲ್ರಿ, ಇಳಿದ ಕೆಳಗೆ. ಅಯ್ಯೋ ರಾಮ, ಕಂಡಕ್ಟರ್ ಬಾ. ಓಲ್ಡನ್. ಅಬೌಟ್ ಡ್ರೀಮ್ ಅಂದ್ರೆ ಕನಸು. ಅದು ಹೇಗೆ ಬೀಳುತ್ತೆ, ಯಾಕೆ ಬೀಳುತ್ತೆ, ಅದರಿಂದ ಆಗೋ ಪರಿಣಾಮ ಏನು, ಇದ್ರ ಬಗ್ಗೆ ಪಾಠ ಮಾಡೋಣ. ಥ್ಯಾಂಕ್ ಯು ಸರ್. ನನಗೆ ಡ್ರೀಮ್ಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಯಾಕೆ? ನನ್ ಕನ್ಸುಗಳು ನನ್ಸಾಗುತ್ತೋ ಇಲ್ವೋ ಅಂತ ತಿಳ್ಕೋಬೇಕು, ಅದಕ್ಕೆ. ನಾನು ನಿನ್ನ ಕನಸಿನ ಬಗ್ಗೆ ವಿಚಾರ ಮಾಡ್ತಾ ಇಲ್ಲಯ್ಯ, ಜನರಲ್ ಆಗಿ ಕನಸಿನ ವಿಚಾರದ ಬಗ್ಗೆ ಹೇಳ್ತಾ ಇದ್ದೆ ಅಷ್ಟೇ. ಇವನು ಥ್ಯಾಂಕ್ ಯು ಸರ್. ರಾಜ, ಏನೋ ಪ್ರೋಗ್ರಾಮು? ಏನಿಲ್ಲ ಕಣ. ಹಲೋ ರಾಜ, ಏನೋ ಸೈಕಲ್ ತಗೊಂಡ್ಬಿಟ್ಟಿದ್ದಾರೆ. ಹೌದಲ್ಲ? For more updates, like,
comment, subscribe to our channel.